ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಪಾವ್ ಭಾಜಿನ ಮಾಡಿದ್ದೆ. ಪರ್ಫೆಕ್ಟ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇದ್ರ ಕಂಪ್ಲೀಟ್ ರೆಸಿಪಿ ಮತ್ತು ವ್ಲಾಗ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರುವಂಥ ಚುಕ್ಕಿ ರಂಗೋಲಿನ ನೋಡ್ಕೊಂಡು ಬನ್ನಿ. ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಅಂತ ತರಿಸ್ಕೊಂಡಿದ್ದೆ. ಅದೆಲ್ಲವೂ ಕೂಡ ಬಂದಿತ್ತು. ಕರೆಕ್ಟಾಗಿದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡ್ಕೋತಾ ಇದ್ದೆ. ಕೆಲವೊಂದು ಸಾರಿ ತರಕಾರಿ ಕೆಟ್ಟೋಗಿರೋದು ಕೂಡ ಬಂದ್ಬಿಟ್ಟಿರುತ್ತೆ. ಅಂದರೆ ಈರುಳ್ಳಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಇಲ್ಲ ಕೆಲವೊಂದು ಮಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿದೆಯಾ, ವೆಯ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋತಾ ಇರ್ತೀನಿ. ಹಾಗೆಯೇ ಈ ತರಕಾರಿ ಎಲ್ಲ ತೊಗೊಳೋದಕ್ಕೆ ಸ್ವೈಪ್ ಮಾಡ್ತಾ ಇದ್ದಾಗ ಪಟ್ಟಂತ ನನ್ನ ಕಣ್ಣಿಗೆ ಈ ಪಾವ್ ಬಿತ್ತು. ನೋಡಿದ ತಕ್ಷಣ ಒಂದು ವಡಾಪಾವ್ ತಿನ್ನಬೇಕು ಅನಿಸ್ತಾ ಇತ್ತು, ಇಲ್ಲಾಂದರೆ ಪಾವ್ ಭಾಜಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ತರಿಸ್ಬಿಡೋಣ, ನಂತರ ಬೇಕಿದ್ದರೆ ಏನು ಮಾಡೋದು ಅಂತ ಡಿಸೈಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪಾವ್ ಕೂಡ ತರಿಸ್ಕೊಂಡಿದ್ದೆ. ಈ ಥರ ಆರಾಮಾಗಿ ಸಿಗುತ್ತೆ ನಮಗೆ ಆನ್ಲೈನ್ಗಳಲ್ಲಿ ಪಾವ್. ಬೇಕು ಅಂದಾಗ ಪಾವ್ ಭಾಜಿ ಅಥವಾ ವಡಾಪಾವ್ ಮಾಡ್ಕೊಂಡು ತಿನ್ಬೋದು ಅಂತ. ಇವತ್ತು ಪಾವ್ ಭಾಜಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ನ್ಯಾಕ್ಸ್ ಆಲ್ರೆಡಿ ಟೀ ಟೈಮ್ ಎಲ್ಲ ಮುಗ್ದೋಗಿತ್ತು. ಇನ್ನು ಡಿನ್ನರ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೆಂಗಿದ್ರೂ ಪಾವ್ ಕೂಡ ಬಂದಿತ್ತಲ್ವ, ತರಕಾರಿನೆಲ್ಲ ಹಾಕಿ ಅಂದರೆ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಹೆಲ್ದಿ ಕೂಡ ಅಂತ ಪಾವ್ ಭಾಜಿ ಮಾಡೋಣ ಅಂತಲೇ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಪಾವ್ ಭಾಜಿ ಮಸಾಲ ಮಾಡಿದ್ದು ಕೂಡ ಇತ್ತು. ಇನ್ನು ಎಕ್ಸ್ಟ್ರಾ ಪೌಡರ್ ಕೂಡ ಮಾಡ್ಕೊಳ್ಳೋ ಅಗತ್ಯ ಇರಲಿಲ್ಲ. ಹಾಗೆಯೇ ಪೌಡರ್ ಹೊರಗಡೆಯಿಂದ ತರಿಸ್ಕೊಳ್ಳೋ ಅಗತ್ಯ ಕೂಡ ಇರಲಿಲ್ಲ. ಹಾಗಾಗಿ ಇವತ್ತು ಪಾವ್ ಭಾಜಿನೇ ಮಾಡೋಣ ಡಿನ್ನರ್ಗೆ ಅಂತ ಅಂದ್ಕೊಂಡು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಬೇಕು ಅದನ್ನು ಹಾಕ್ಕೋಬೋದು. ಅಂದರೆ ಬದನೆಕಾಯಿ ಎಲ್ಲ ಹಾಕ್ಕೋಬಾರ್ದು. ಇನ್ನು ಮಿಕ್ಕೊಂಡಿರುವಂಥ ತರಕಾರಿನೆಲ್ಲ ಆರಾಮಾಗಿ ಹಾಕಿ ಮಾಡ್ಕೋಬೋದು. ಇದಕ್ಕೆ ಇದೇ ತರಕಾರಿ ಹಾಕ್ಕೋಬೇಕು ಅಂತ ಇಲ್ಲ. ನಿಮಗೆ ಎಷ್ಟು ತರಕಾರಿ ಬೇಕು ಜಾಸ್ತಿ ತರಕಾರಿನೆಲ್ಲ ಹಾಕಿ ಮಾಡ್ಕೋಬೋದು. ಇವತ್ತು ಕೆಲವೊಂದಷ್ಟು ತರಕಾರಿಗಳು ಅಂದರೆ ನಮ್ಮ ಮನೆಯಲ್ಲಿ ಯಾವ್ಯಾವ ತರಕಾರಿ ಇತ್ತು ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ತುಂಬ ಜನಕ್ಕೆ ಈ ಪಾವ್ ಭಾಜಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂದು ರೇಂಜಿಗೆ ಇಷ್ಟ ಆಗುತ್ತೆ ಅಷ್ಟೇ. ಈ ವಡಾಪಾವ್ ಹೋಲಿಸ್ಕೊಂಡ್ರೆ ಪಾವ್ ಭಾಜಿ ಅಷ್ಟಕ್ಕಷ್ಟೇ ವಡಾಪಾವೇ ಜಾಸ್ತಿ ಇಷ್ಟ ಆಗುತ್ತೆ.
ನಿಮಗೆ ಪಾವ್ ಭಾಜಿ ಇಷ್ಟನಾ ಅಥವಾ ವಡಾಪಾವ್ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವಾಗ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತು ಅಂತಂದರೆ ಒಂದು ಪಾಟ್ ರೆಸಿಪಿ ಥರ ಮಾಡ್ಕೋತಾ ಇರೋದು ಇವತ್ತು. ಅಂದರೆ ಸಪ್ರೇಟಾಗಿ ತರಕಾರಿ ಬೇಯಿಸ್ಕೊಂಡು ಮತ್ತು ಅದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋದು ಆ ಥರ ಏನೂ ಮಾಡ್ಕೋತಾ ಇಲ್ಲ. ಡೈರೆಕ್ಟಾಗಿ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ಕುಕ್ಕರ್ನಲ್ಲಿ ಕುಗ್ಗಿಸ್ಕೊಂಡ್ಬಿಡ್ತೀನಿ. ಅವಾಗ ಇನ್ನೂ ಈಸಿ ಆಗುತ್ತೆ ಮಾಡ್ಕೊಳ್ಳೋದು ಅಂತ. ಹಾಗೆ ಇವಾಗ ಇದು ಯಾವ್ಯಾವ ತರಕಾರಿ ತೊಗೊಂಡಿದ್ದೀನಿ ಅಂದರೆ ಹೂಕೋಸನ್ನು ತೊಗೊಂಡಿದ್ದೀನಿ, ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್, ಬೀಟ್ರೂಟ್, ಟೊಮ್ಯಾಟೊ, ಈರುಳ್ಳಿ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಆಲೂಗಡ್ಡೆ ಸಹ ಹಾಕ್ಕೋಬೋದು. ತರಕಾರಿ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ನಾನು ಕಟ್ ಮಾಡಿಕೊಂಡಾಗ. ಮತ್ತೆ ಆಲೂಗಡ್ಡೆ ಜಾಸ್ತಿ ಹಾಕ್ಕೊಂಡ್ರೆ ನಾಳೆ ಬೆಳಿಗ್ಗೆಗೆ ಜಾಸ್ತಿ ಉಳಿದ್ಬಿಡುತ್ತೆ, ಇವಾಗಲೇ ಖಾಲಿ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ಅಂತ. ಸುಮ್ಮನೆ ಭಾಜಿ ಉಳ್ಕೊಂಡ್ಬಿಡ್ತು ಅಂತ ಅಂದರೆ ಪಾವು ಖಾಲಿ ಆಗಿಬಿಡ್ತು ಅಂದರೆ ಅದನ್ನು ಹೆಂಗೆ ತಿನ್ನೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಆಲೂಗಡ್ಡೆನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಆಲೂಗಡ್ಡೆ ಸಮೇತ ಸಹ ಮಾಡ್ಕೋಬೋದು. ಇವಾಗ ಈ ಕ್ಯಾರೆಟ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಬೇಗ ಕೂಡ ಬೇಯುತ್ತೆ. ಹಾಗೆ ಮ್ಯಾಶ್ ಮಾಡ್ಕೊಳ್ಳುವಾಗ ತುಂಬ ಈಸಿ ಆಗುತ್ತೆ. ನಾವೇನಾದರೂ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಆದಷ್ಟು ಸಣ್ಣದಾಗೇ ಕಟ್ ಮಾಡಿಕೊಂಡು ಸೇರಿಸ್ಕೋತೀನಿ. ಅಂದರೆ ಈ ಫ್ರೈಡ್ ರೈಸ್ಗೆಲ್ಲ ಮಾಡ್ಕೋತೀವಲ್ವ ಆ ಥರ ಅಲ್ಲ, ಸ್ವಲ್ಪ ದಪ್ಪದಾಗಿ ಪಲ್ಯ ಎಲ್ಲ ಮಾಡ್ಕೋತೀವಲ್ವ, ಅಂದರೆ ಈ ಪುಲಾವ್ಗಳಿಗೆಲ್ಲ ಹಾಕೋತೀವಲ್ವ ಆ ಥರನಾದ್ರೂ ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಕ್ಯಾರೆಟ್ನ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಒಂದು ಬೌಲ್ನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಈ ಥರ ಕ್ಯಾಪ್ಸಿಕಮ್ನು ಕೂಡ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಬೀಟ್ರೂಟ್ ಕಂಪ್ಲೀಟ್ಲಿ ಆಪ್ಷನಲ್. ನಾನು ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಬೀಟ್ರೂಟ್ನ ಒಳ್ಳೆ ಕಲರ್ ಬರುತ್ತೆ ಪಾವ್ ಭಾಜಿಗೆ. ನಾವು ಎಕ್ಸ್ಟ್ರಾ ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ, ಏಕೆಂದರೆ ಇದರಲ್ಲೇ ಒಳ್ಳೆ ಕಲರ್ ಬಿಟ್ಕೊಳ್ಳುತ್ತೆ. ಕಲರ್ಗೋಸ್ಕರನೇ ಹಾಕೋತಾ ಇರೋದು. ಇವಾಗ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ, ನೀವು ನೋಡಿದ್ದೀರಲ್ವ. ಒಂದು ಬೀಟ್ರೂಟಲ್ಲಿ ಒಂದು 1/4 ಭಾಗಕ್ಕಿಂತ ಕಡಿಮೆನೇ ತೊಗೊಂಡಿದ್ದೀನಿ. ಅಷ್ಟನ್ನು ಮಾತ್ರ ಸಿಪ್ಪೆ ತೆಗೆದು ಈ ಕ್ಯಾರೆಟ್ ಜೊತೆನೇ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಇದೇನು ಕಟ್ ಮಾಡಿ ಇಟ್ಕೊಂಡಿರೋದು ಎಕ್ಸ್ಟ್ರಾ ಏನಿರುತ್ತಲ್ವ ಅದನ್ನು ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಳ್ಳೋದಕ್ಕೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಒಂದು ದೊಡ್ಡ ಸೈಜ್ ಈರುಳ್ಳಿ, ಇದನ್ನು ಸಣ್ಣ ಸಣ್ಣದಾಗೇ ಕಟ್ ಮಾಡ್ಕೋತೀನಿ, ಯಾಕೆಂದರೆ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದು. ಹಾಗಾಗಿ ಇನ್ನು ಬೇಯಿಸ್ಕೊಳ್ಳೋಕ್ಕೆ ಅಂದರೆ ಈ ತರಕಾರಿ ಎಲ್ಲ ಸಪ್ರೇಟಾಗಿ ಬೇಯಿಸ್ಕೊತೀನಿ ಅಂದರೆ ಅದ್ರ ಜೊತೆ ಈರುಳ್ಳಿನೇನು ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ನಾನು ಒಂದೇ ಅಂದರೆ ಒಂದು ಪಾಟ್ ರೆಸಿಪಿ ಥರನೇ ಮಾಡ್ಕೋತಾ ಇರೋದ್ರಿಂದ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇನ್ನು ಟೊಮ್ಯಾಟೊ ಸಹ ಬೇಕು. ಟೊಮ್ಯಾಟೊನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋಬೋದು, ಇಲ್ಲಾಂದರೆ ಪ್ಯೂರಿ ಥರ ಮಾಡ್ಕೋಬೋದು. ಟೊಮ್ಯಾಟೊನ ಪ್ಯೂರಿ ಥರ ಯಾವಾಗ ಮಾಡ್ಕೋಬೇಕು ಅಂತಂದರೆ ಈ ತರಕಾರಿನೆಲ್ಲ ಸಪ್ರೇಟಾಗಿ ಬೇಯಿಸ್ಕೊಂಡು ನಾವು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೋತೀವಲ್ವ ಆ ಟೈಮ್ನಲ್ಲಿ ಪ್ಯೂರಿ ಥರ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಒಂದು ಪಾಟ್ ರೆಸಿಪಿ ಥರ ಮಾಡ್ತಾ ಇರೋದ್ರಿಂದ ಅಂದರೆ ತರಕಾರಿನೆಲ್ಲ ಒಟ್ಟಿಗೆ ಹಾಕಿ ಮತ್ತು ಒಗ್ಗರಣೆನೆಲ್ಲ ಒಟ್ಟಿಗೆ ಹಾಕಿ ಮಾಡ್ಕೋತಾ ಇರೋದ್ರಿಂದ ಪ್ಯೂರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಡೈರೆಕ್ಟಾಗಿ ಈ ಥರ ಟೊಮ್ಯಾಟೊನ ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಮಾಡ್ಕೋಬೋದು. ಇನ್ನು ಹೂಕೋಸು ಚೆನ್ನಾಗೇ ಇತ್ತು. ಅದನ್ನು ಬಿಸಿ ನೀರಲ್ಲಿ ನೆನೆಸಿಟ್ಟು ಮತ್ತು ಉಪ್ಪನ್ನೆಲ್ಲ ಹಾಕಿ ತೊಳ್ಕೊಂಡೇನಿಲ್ಲ. ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಹೂಕೋಸು ಚೆನ್ನಾಗಿದೆಯಾ ಇಲ್ವಾ, ಡೀಪಾಗಿ ಏನಾದರೂ ವಾಶ್ ಮಾಡಬೇಕಾ ಅಂತ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಬರೀ ನೀರಿನಲ್ಲಿ ಹಾಕಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದರಲ್ಲೇ ಇದ್ರ ಸುತ್ತ ಎಲೆ ಎಲ್ಲ ಇರುತ್ತಲ್ವ, ಏನಾದ್ರೂ ಪೆಸ್ಟಿಸೈಡ್ ಸ್ಪ್ರೇ ಮಾಡಿದ್ರೂ ಕೂಡ ಅಷ್ಟೊಂದು ಡೀಪಾಗಿ ಏನೂ ಹೋಗಿರಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗೇ ಬಳಸ್ಕೊತಾ ಇದ್ದೀನಿ. ಇನ್ನು ಸಣ್ಣದಾಗಿ ಹಸಿಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋದು. ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂತು ಅಂದರೆ ಒಂದು ಐಟಮ್ ಕೂಡ ಮಿಸ್ ಆಗೋದಿಲ್ಲ. ಸಮ್ಟೈಮ್ ಹೆಂಗಾಗ್ಬಿಡುತ್ತೆ ಅಂತಂದರೆ ನಾವು ಅಡುಗೆ ಮಾಡ್ತಾ ಕೆಲವೊಂದು ಐಟಮ್ಸ್ನ ಸ್ಕಿಪ್ ಮಾಡ್ಕೊಂಡೇ ಬಿಟ್ಟಿರ್ತೀವಿ. ನಾವು ಎಷ್ಟೇ ಕಾನ್ಷಿಯಸ್ಸಾಗಿ ಮಾಡಿದ್ರೂ ಕೂಡ ಕೆಲವೊಂದು ಐಟಮ್ ಸ್ಕಿಪ್ ಆಗಿಬಿಡುತ್ತೆ. ಯಾವುದೇ ಥರ ಐಟಮ್ ಸ್ಕಿಪ್ ಆಗಬಾರ್ದು ಅಂತಂದರೆ ಮೊದಲಿಗೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಅದಾದ ನಂತರ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಇವಾಗ ಎಲ್ಲ ಐಟಮ್ಸ್ಗಳನ್ನೂ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಕೆಲವೊಂದಷ್ಟು ಮಸಾಲ ಪುಡಿಗಳು ಬೇಕು, ಅದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಇನ್ನು ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡೋದು. ಇನ್ನು ಫ್ರಿಡ್ಜಿಂದ ಸ್ವಲ್ಪ ತರಕಾರಿನೆಲ್ಲ ತೊಗೊಂಡಿರ್ತೀವಲ್ವ ಅದನ್ನೆಲ್ಲ ನೀಟಾಗಿ ಅಲ್ಲಿಗೆ ಜೋಡಿಸ್ಕೊಂಡು ಇನ್ನು ಏನೇ ಕ್ಲೀನ್ ಮಾಡ್ಕೊಳ್ಳೋದಿದ್ರೂ ಕೂಡ ತೆಗೆದು ಸಿಂಕ್ ಒಳಗಡೆ ಹಾಕ್ಬಿಡ್ತೀನಿ. ಈ ಅಡುಗೆ ಎಲ್ಲ ಮುಗ್ದಿದ ನಂತರ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಇವಾಗ ಒಂದು ಪುಟಾಣಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದು 2 ಲೀಟರ್ ಕುಕ್ಕರ್. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸ್ವಲ್ಪ ಬೆಣ್ಣೆನೂ ಸಹ ಸೇರಿಸ್ಕೊಂಡು ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಜೀರಿಗೆ, ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊತಾ ಇರಬೇಕು.
ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನೂ ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋತೀವಿ, ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕಾಗತ್ತೆ. ಎರಡೂ ಹಾಕ್ಕೊಂಡ್ರೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಅನಿಸುತ್ತೆ, ನೋಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ಎರಡನ್ನೂ ಕೂಡ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಖಾರಕ್ಕೆ ತಕ್ಕಂತೆ ಅಚ್ಚಕಾರದ ಪುಡಿ ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಈ ಪಾವ್ ಭಾಜಿ ಮಸಾಲನ ಹಾಕಿ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಸೇರಿಸಿ ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ತರಕಾರಿನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಹಸಿ ಬಟಾಣಿನ ಸಹ ಸೇರಿಸ್ಕೊತೀನಿ. ಹಸಿ ಬಟಾಣಿ ಸೇರಿಸ್ಕೊಳ್ಳಬೇಕಾಗತ್ತೆ, ಕೆಲವೊಂದು ಸರಿ ಅದರಲ್ಲೇ ಟೇಸ್ಟ್ ಬರೋದು ಅಂತ ಅನಿಸುತ್ತೆ. ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ, ಬರೀ ತರಕಾರಿನ ಹಾಕಿ ಸಹ ಮಾಡ್ಕೋಬೋದು. ಇವಾಗ ಎಲ್ಲ ತರಕಾರಿ ಹಸಿ ಬಟಾಣಿನೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ಬೇಯೋಷ್ಟು ನೀರು ಜಾಸ್ತಿ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಆದಷ್ಟು ತರಕಾರಿ ಮುಳುಗುವಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ, ಇಲ್ಲಾಂದರೆ ಜಾಸ್ತಿ ಹೊತ್ತು ಕುದಿಸ್ಕೋಬೇಕಾಗತ್ತೆ ಗಟ್ಟಿ ಆಗೋ ತನಕ. ಹಾಗಾಗಿ ನೀರನ್ನೇ ಕಡಿಮೆ ಹಾಕ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೂಗಿಸ್ಕೋಬೇಕು. 4-5 ವಿಷಲ್ ಆದ್ರೂ ಕೂಗಿಸ್ಕೋಬೇಕಾಗತ್ತೆ. ಕೂಗಿದ ನಂತರ ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಟ್ಟು ನಂತರ ಈ ಥರ ಮ್ಯಾಶರಿಂದ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು. ತರಕಾರಿ ಎಷ್ಟು ಚೆನ್ನಾಗಿ ಬೇಯಿಸ್ಕೋತೀವಿ ಅಷ್ಟು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಮ್ಯಾಶ್ ಮಾಡ್ಕೊಳ್ಳುವಾಗ ತುಂಬ ಈಸಿ ಆಗಬೇಕು ಅಂತಂದರೆ ಜಾಸ್ತಿ ಹೊತ್ತು ಕೂಗಿಸ್ಕೊಂಡ್ರೆ ಅಂದರೆ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ ನಂತರ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾವ್ ಭಾಜಿ ಮಸಾಲ ಅಂದರೆ ಫ್ಲೇವರ್ಗೋಸ್ಕರ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಹಾಕಿದ ಮೇಲೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಭಾಜಿ ರೆಡಿಯಾಗಿರುತ್ತೆ. ಇವಾಗ ಪಾವ್ ಸಹ ಮಾಡ್ಕೋಬೇಕು. ಪಾವ್ನ ಇದು ಹೆಂಗಿತ್ತು ಹಾಗೆ ಸಹ ಸರ್ವ್ ಮಾಡ್ತಾರೆ ಕೆಲವರು ಬೆಣ್ಣೆ ಮತ್ತು ಪಾವ್ ಭಾಜಿ ಮಸಾಲನೆಲ್ಲ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಸಹ ಸರ್ವ್ ಮಾಡ್ತಾರೆ. ನಿಮಗೆ ಈ ಥರ ಪ್ಲೇನಾಗಿ ತಿನ್ನೋದಕ್ಕೆ ಇಷ್ಟ ಅಂದರೆ ಹಾಗೇ ಸರ್ವ್ ಮಾಡ್ಬೋದು. ಇಲ್ಲ ಅಂದರೆ ಸ್ಟ್ರೀಟ್ ಸ್ಟೈಲ್ನಲ್ಲೇ ಬೇಕು ಅಂತ ಅಂದರೆ ಮೊದಲಿಗೆ ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅದು ಬಿಸಿ ಆಗೋ ಅಷ್ಟರಲ್ಲಿ ಪಾವ್ನ ಓಪನ್ ಮಾಡಿಕೊಂಡು ಒಂದೊಂದನ್ನೇ ಈ ಥರ ಸ್ಪ್ಲಿಟ್ ಮಾಡ್ಕೋತೀನಿ. ನೋಡಿ, ಈ ಥರ ಮುರ್ಕೊಳ್ಳೋದು. ಸಿಂಗಲ್ ಬೇಕು ಅಂದರೆ ಸಿಂಗಲ್ ಆಗು ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಡಬಲ್ ಪಾವ್ ಬೇಕು ಅಂತಂದರೆ ಡಬಲ್ ಪಾವ್ನ ಈ ಥರ ಕಟ್ ಮಾಡ್ಕೋಬೋದು. ನಾನಿವತ್ತು 2 ಪಾವ್ನ ಸರ್ವ್ ಮಾಡ್ತಾಯಿದ್ದೀನಿ. ಇವಾಗ ಮಧ್ಯಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು. ಅಷ್ಟರಲ್ಲಿ ತವಾ ಸಹ ಬಿಸಿಯಾಗಿರುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಿ ಅದನ್ನು ಕರಗಿಸ್ಕೋಬೇಕು. ಈ ಥರ ಪಾವ್ ಭಾಜಿಗೆ ಸ್ವಲ್ಪ ಬೆಣ್ಣೆ ಜಾಸ್ತಿನೇ ಧಾರಾಳವಾಗಿ ಬಳಸಿದ್ರೇ ಟೇಸ್ಟ್ ಬರೋದು. ಇವಾಗ ಬೆಣ್ಣೆನ ಹಾಕಿದ ನಂತರ ಚೆನ್ನಾಗಿ ಇದನ್ನು ಈ ಥರ ಕರಗಿಸ್ಕೊಳ್ತೀನಿ. ನಿಮಗೆ ಜಾಸ್ತಿ ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಬೆಣ್ಣೆ ಹಾಕ್ಕೊಂಡ್ರೇ ಟೇಸ್ಟ್ ಅಲ್ವಾ. ಇವಾಗ ಬೆಣ್ಣೆ ಕರಗಿದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಪಾವ್ ಭಾಜಿ ಮಸಾಲನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತವ ತುಂಬ ಹರಡಿಸ್ಕೋಬೇಕಾಗತ್ತೆ. ನಂತರ ನಾವೇನು ಪಾವ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ಥರ ಉಲ್ಟಾ ಮಾಡಿ ಹಾಕಿ 1 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಅದಾದ ನಂತರ ಮತ್ತೆ ಅದನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡು ಕೂಡ ಬಿಸಿ ಮಾಡ್ಕೋತೀನಿ. ಸ್ವಲ್ಪ ಲೈಟಾಗಿ ಮೇಲ್ಗಡೆ ಬಿಸಿ ಆಗಿರಬೇಕಷ್ಟೆ. ಸ್ವಲ್ಪ ಇದು ಅಂಗಡಿಯಿಂದ ತೊಗೊಂಡಿರೋದಲ್ವ, ಸ್ವಲ್ಪ ಕೋಲ್ಡಾಗೇ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಣ್ಣೆ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಇನ್ನೂ ರುಚಿಯಾಗಿರುತ್ತೆ. ಇವಾಗ ಇದು ಸಹ ರೆಡಿ ಆಯಿತು. ಇವಾಗ ಏನಿದ್ರೂ ಸರ್ವ್ ಮಾಡ್ಕೊಳ್ಳೋದಷ್ಟೇ. ಇವಾಗ ಒಂದು ಪ್ಲೇಟ್ಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ನಿಂಬೆಹಣ್ಣನ್ನು ಕಟ್ ಮಾಡಿ ಅರ್ಧದಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ನಾವು ಬಿಸಿ ಮಾಡಿ ಇಟ್ಕೊಂಡಿರುವಂಥ ಪಾವ್ನ ಹಾಕಿ ಭಾಜಿನ ಸರ್ವ್ ಮಾಡ್ಕೊಳ್ಳೋದು. ಭಾಜಿನ ಸರ್ವ್ ಮಾಡಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಬೆಣ್ಣೆನ ಹಾಕಿ ಸರ್ವ್ ಮಾಡಿದ್ರೆ ಪರ್ಫೆಕ್ಟ್ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ ರೆಡಿಯಾಗಿರುತ್ತೆ. ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.